ಮಾಡೋಣ. ಭರತ್ ಅವರೇ ನಮಸ್ತೆ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಏನು ರಾಜ್ಯ ಸರ್ಕಾರ ಏನು ಅಂದ್ರೆ ದಿನದಿಂದ ದಿನಕ್ಕೆ ಜನಸಾಮಾನ್ಯರ ಮೇಲೆ ಈ ಬೆಲೆ ಏರಿಕೆ ಬಿಸಿಯನ್ನ ಅಂತೂ ಮುಟ್ಟಿಸ್ತಾನೆ ಇದೆ. ನಾವು ನೋಡ್ತಾ ಇದೀವಿ, ಹಾಲಿನ ದರ ಇರ್ಬೋದು, ಬಸ್ಸಿನ ದರ ಇರ್ಬೋದು, ಮೆಟ್ರೋ ದರ ಇರ್ಬೋದು, ಇಷ್ಟೆಲ್ಲ ಹೊರೆಯನ್ನ ಆಗ್ತಾ ಇದ್ರೆ ಒಂದು ಕಡೆ ಜನಸಾಮಾನ್ಯರಿಗೆ, ಇನ್ನೊಂದು ಕಡೆ ಏನು ಅಂತ ಅಂದ್ರೆ ಜನಪ್ರತಿನಿಧಿಗಳ ವೇತನ ಏನಿದೆ ಇದನ್ನ ಹೆಚ್ಚಿಗೆ ಮಾಡ್ಲಿಕ್ಕೆ ಮುಂದಾಗ್ತಾ ಇರುವಂತದ್ದು. ಇದನ್ನೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ ಅಂತ? ನೋಡಿ, ಇದೊಂದು ಲೂಟಿಕೋರರ ಸರ್ಕಾರ. ಲೂಟಿ ಹೊಡೆಯೋದೇ ಇವ್ರ ಕಾಯಕ ಆಗೋಗಿದೆ. ಬೇರೆ ಬೇರೆ ಹೆಸರಿನಲ್ಲಿ ಲೂಟಿ ಹೊಡೆದಿದ್ದಾಯ್ತು. SC ST ಗಳ ಫಂಡ್ ಅಲ್ಲಿ ಲೂಟಿ ಹೊಡೆದಿದ್ದಾಯ್ತು, ಮೂಡ ಹಗರಣದಲ್ಲಿ ಲೂಟಿ ಹೊಡೆದಿದ್ದಾಯ್ತು, ಇನ್ನು ಅನೇಕ ವಿಚಾರಗಳಲ್ಲಿ, ಅನೇಕ ಅಭಿವೃದ್ಧಿ ಕಾರ್ಯಗಳಲ್ಲಿ ಲೂಟಿ ಹೊಡೆದಿದ್ದು ಕಮಿಷನ್ ತಿಂದಿದ್ದಾಯ್ತು. ಈಗ ಇನ್ನೊಂದು ರೂಪದಲ್ಲಿ ಲೂಟಿ ಹೊಡ್ಲಿಕ್ಕೆ ಸರ್ಕಾರ ತಯಾರಾಗಿದೆ. ಅದು ಪಕ್ಷಾತೀತವಾಗಿ ಯಾರಾದ್ರೂ ಸೇರ್ಕೊಂಡಿರ್ಲಿ, ಇದೊಂದು ತುಂಬಾ ಘೋರ ಅಪರಾಧ ಅಲ್ಲ. ಜನಪ್ರತಿನಿಧಿಗಳು ಇವರು ಜನರ ಸಂಕಷ್ಟಗಳಿಗೆ ಸ್ಪಂದಿಸಬೇಕಾಗಿರುವಂತವ್ರು. ಇವರ ಐಷಾರಾಮಿ ಜೀವನಕ್ಕೋಸ್ಕರ ಜನರ ತೆರಿಗೆ ಹಣವನ್ನ ಮತ್ತೆ ಜನರ ಅಭಿವೃದ್ಧಿಗೋಸ್ಕರ ಮೀಸಲಿಡ್ಬೇಕಾಗಿರುವ ಹಣವನ್ನ ನುಗ್ತಾರೆ ಅಂದ್ರೆ, ಇವರಿಗಿಂತ ಮೋಸಗಾರರು, ಇವರಿಗಿಂತ ಅವಿವೇಕಿಗಳು ಪ್ರಪಂಚದಲ್ಲಿ ಯಾರು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಹಂತದವರೆಗೂ ಸರಿ, ಮನುಷ್ಯನಿಗೆ ಅವಶ್ಯಕತೆಗಿಂತ ಮಿಕ್ಕಾದಂತ ಯಾವುದೇ ಸವಲತ್ತುಗಳು ಕೂಡ ಅದು ನಗಣ್ಯ, ಅದು ಬೇಕಾಗೇ ಇರೋದಿಲ್ಲ. ಎಲ್ಲ ಸವಲತ್ತುಗಳು ಇರುವಂತವ್ರು ಇವರು. ಏನ್ರಿ, ವಿಧಾನಸೌಧದಲ್ಲಿ ಇರುವಂತ ಸವಲತ್ತಿಗಿಂತ ಬೇಕಾ ಇವರಿಗೆ? ಊಟದಲ್ಲಿರ್ಬೋದು, ತಿಂಡಿಯಲ್ಲಿರ್ಬೋದು, ಅವ್ರು ಕೊಟ್ಟಿರುವಂತ ವಾಹನಗಳ ವ್ಯವಸ್ಥೆ ಇರ್ಬೋದು, ಅವರಿಗೆ ಮಾಸಿಕವಾಗಿ ಎಲ್ಲ ರೀತಿಯ ಏನು ಫೋನ್ ನಿಂದ ಹಿಡಿದು ಅವರು ಟಾಯ್ಲೆಟ್ ಯೂಸ್ ಮಾಡುವಂತ ಟಾಯ್ಲೆಟ್ ಡಿಯೋಡ್ರೆಂಟ್ ಗಳಿಂದ ಹಿಡಿದು ಎಲ್ಲವನ್ನೂ ಸರ್ಕಾರಿ ಹಣದಲ್ಲೇ ಇವ್ರು ತಗೋತಾರೆ. ಯಾರು ಏನು ಪಾಪ, ಆಮೇಲೆ ಏನು ಕಡು ಬಡವರು, ಇವರಿಗೆ ಗತಿನೇ ಇಲ್ಲೋ ಅಂತವ್ರು ಯಾರು ಇಲ್ಲ. ಒಂದು ಸಲ ಶಾಸಕರಾದ್ರೆ 7 ಜನ್ಮಕ್ಕೂ ಆಗುವಷ್ಟು ದುಡ್ಡು ಮಾಡಿರುವಂತ ಶಾಸಕರು ನಮ್ಮ ಸಂಬಳನ ಹೆಚ್ಚು ಮಾಡಿ, ನಮಗೆ ಭತ್ಯನ ಹೆಚ್ಚು ಮಾಡಿ, ಮತ್ತೆ ನಮಗೆ ವಾರ್ಷಿಕವಾಗಿ ಕೊಡುವಂತ, ನೋಡಿ, ವಾರ್ಷಿಕವಾಗಿ ನಿಮ್ಮ ಕ್ಷೇತ್ರದ ಅನುದಾನದ ಬಗ್ಗೆ ಮಾತಾಡಿ. ನಿಮ್ಮ ಕ್ಷೇತ್ರಕ್ಕೆ ಕೊಡ್ತಾ ಇರೋ ಅನುದಾನ ಸಾಲ್ತಾ ಇಲ್ಲ. ಮತ್ತೆ ನಮ್ಮ ಕ್ಷೇತ್ರದಲ್ಲಿರುವಂತ ಈ ಒಂದು ಇಲಾಖೆಗೆ ಸಂಬಂಧಪಟ್ಟಂತ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ನಮ್ಮ ಕ್ಷೇತ್ರಕ್ಕೆ ದುಡ್ಡು ಕಡಿಮೆ ಬಂದಿದೆ. ಇದನ್ನ ಕೇಳುವಂತ ಒಬ್ಬ ಪುಣ್ಯಾತ್ಮನು ನಮ್ ಕಣ್ಣಿಗೆ ಕಾಣಿಸೋದಿಲ್ಲ. ಆದ್ರೆ ನನಗೆ, ನನ್ನ ಮನೆಗೆ ಮತ್ತೆ ನನ್ನ ವ್ಯವಸ್ಥೆಗೆ ತುಂಬಾ ದುಡ್ಡು ಕಡಿಮೆ ಆಗಿದೆ ಅಂತ ಕೇಳುವಂತ ಹಂತಕ್ಕೆ ಇವ್ರು ಬಂದಿದ್ದಾರೆ. ಅಂದ್ರೆ ಇದು ನಾಚಿಕೆ. ಯಾಕಂದ್ರೆ ಶಾಂತವೇರಿ ಗೋಪಾಲ ಗೌಡ್ರಂತಹ ಮಹನೀಯರು, ಸಮಾಜವಾದಿಗಳು, ನಿಜವಾದ ಸಮಾಜವಾದಿಗಳು ಅವರು. ಇವರೆಲ್ಲ ಡೋಂಗಿ ಸಮಾಜವಾದಿಗಳು. ಇವರೆಲ್ಲ ಸಮಾಜವಾದದ ಹೆಸರನ್ನ ಹೇಳ್ಕೊಂಡು ಲೂಟಿ ಹೇಗ್ ಹೊಡಿಬಹುದು, ಕೋಟ್ಯಾಂತರ ರೂಪಾಯಿ ವಾಚ್ ಹಾಕೊಂಡು ಹೆಂಗ್ ಬೆರಿಬಹುದು, ಮೇಲೆ ಮಾತ್ರ ಪಂಚೆ ಶರ್ಟ್ ಹಾಕೊಂಡು ಒಳಗಡೆ ಎಲ್ಲ ಟೊಳ್ಳು ವಿಚಾರಗಳನ್ನೇ ಇಟ್ಕೊಂಡಿರುವಂತ ಇವ್ರು ನಿಜವಾದ ಸಮಾಜವಾದಿಗಳೆಲ್ಲ. ಶಾಂತವೇರಿ ಗೋಪಾಲ್ ಗೌಡ್ರಂತ ಮಹಾನ್ ವ್ಯಕ್ತಿಗಳಿಗೆ ಇವರು ಅವಮಾನವನ್ನ ಮಾಡುವಂತ ರೀತಿಯಲ್ಲಿ ಅಲ್ಲಿ ನಡ್ಕೋತಾ ಇದ್ದಾರೆ. ಎಂತೆಂತ ಮಹನೀಯರು ಬಂದು ಹೋಗಿದ್ದಾರೆ. ಅವರು ತಮ್ಮ ಹೊತ್ತಿನ ಊಟವನ್ನು ಕೂಡ ತಗೊಳ್ಳದೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿರುವಂತ ಅನೇಕ ಏನು ಜನಾನುರಾಗಿ ಮತ್ತೆ ಸರಳ ಜೀವನವನ್ನ ನಡೆಸಿದಂತ ಶಾಸಕರು ಆ ವಿಧಾನಸೌಧದ ಮೆಟ್ಲಲ್ಲಿ ಬಂದು ಹೋಗಿದ್ದಾರೆ. ಅದು ಇವರೆಲ್ಲ ನೋಡಿ, ಆ ಐಷಾರಾಮಿ ಮಸಾಜ್ ಇದು ಚೇರ್ಗಳು ಏನ್ ಅನ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಇವ್ರು ರೆಸಾರ್ಟ್ಗೆ ಹೋಗಿದಾರ ಅಥವಾ ಒಂದು ಏನು ಸಂವಿಧಾನವನ್ನ ಕಾಪಾಡುವಂತ ಸಂವಿಧಾನ ದೇಗುಲ ಹಂಚ್ಕೊಂಡಿರುವಂತ ದೇಗುಲಕ್ಕೆ ಹೋಗಿ ಜನರ ಪ್ರತಿನಿಧಿಸಿ ಜನರ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಿಕ್ ಹೋಗಿದಾರೋ ಗೊತ್ತಿಲ್ಲ. ಇದು ನಿಜವಾಗಿಯೂ ಜನತೆಗೆ ಮಾಡ್ತಾ ಇರುವಂತ ಅಪಮಾನ. ಮತ್ತೆ ಜನರ ತೆರಿಗೆ ಏನು ಬೆವರು ಸುರಿಸಿ ದುಡಿದಿರುವಂತ ಹಣವನ್ನ ಇವ್ರು ಕಳ್ಸಿರೋದನ್ನ ಈ ರೀತಿ ಕೋಳ್ ಮಾಡ್ತಾ ಇರೋದಿದೆಯಲ್ಲ, ಇದು ನಿಜವಾಗ್ಲೂ ಖಂಡನಾರ್ಹ. ಇದನ್ನ ಯಾರು ಒಪ್ಕೊಳ್ಳಿಕ್ ಸಾಧ್ಯನೇ ಇಲ್ಲ. ಹೌದು ಭರತ್, ಈಗ ಹೇಳ್ತಾ ಇದ್ರಿ, ನೋಡ್ತಾ ಇದೀವಿ ದೃಶ್ಯದಲ್ಲಿ ಐಷಾರಾಮಿ ಮಸಾಜ್ ಚೇರ್ಸ್ ಗಳು, ಅದೆಲ್ಲ ಶಾಸಕರಿಗೋಸ್ಕರ ತರಿಸಿರುವಂತಹ ಚೇರ್ಸ್ ಗಳು. ಅಂದ್ರೆ ಅವ್ರು ಕಂಫರ್ಟಬಲ್ ಆಗಿ ಕುತ್ಕೋಬೇಕು ಅಂತ ಅವ್ರ ಕೊಠಡಿಗಳಿಗೆ ತರಿಸಿರುವಂತದ್ದು. ಒಂದು ಕಡೆ ಜನಸಾಮಾನ್ಯರಿಗೆ ಇಷ್ಟೊಂದು ಒಂದು ಬೆಲೆ ಏರಿಕೆ ಬಿಸಿಯನ್ನ ಕೊಟ್ಟು, ಕಷ್ಟವನ್ನ ಕೊಟ್ಟು, ಅವ್ರುಗಳು ಮಾತ್ರ ರಾಜಾರೋಷವಾಗಿ ಐಷಾರಾಮಿ ಜೀವನವನ್ನ ಈಗಾಗ್ಲೇ ಮಾಡ್ತಿರ್ತಾರೆ. ಅದ್ರ ಜೊತೆಗೆ ಈ ರೀತಿಯಾಗಿ ಅವ್ರಿಗೆ ಬೇಕಾದಂತ ಎಲ್ಲದಕ್ಕೂ ಕೂಡ ದುಡ್ಡು ಹಾಕ್ಲಿಕ್ಕೆ ಸರ್ಕಾರಕ್ಕಿದೆ, ಜನಸಾಮಾನ್ಯರಿಗೆ ಕೊಡ್ಲಿಕ್ಕೆ ದುಡ್ಡಿಲ್ವಾ, ಅಭಿವೃದ್ಧಿ ಮಾಡ್ಲಿಕ್ಕೆ ದುಡ್ಡಿಲ್ವಾ? ಇದ್ರ ಬಗ್ಗೆ ಕೂಡ ಸಾರ್ವಜನಿಕ ವಲಯದಲ್ಲಿ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಹೌದು, ಸತ್ಯ. ಈಗ ನೋಡಿ, ಎಲ್ಲ ಬೆಲೆ ಜಾಸ್ತಿ ಆಗಿದೆ. ಈಗ ಪೆಟ್ರೋಲ್ ಅಲ್ಲಿ ಏನು ಸ್ಟೇಟ್ ಸೆಸ್ ಇತ್ತು ಅದನ್ನ ಕಡಿಮೆ ಮಾಡ್ಬೋದಿತ್ತು. ಸ್ಟೇಟ್ ಸೆಸ್ ನಾದ್ರೂ ಕಡಿಮೆ ಮಾಡಿ, ಪೆಟ್ರೋಲ್ ಮತ್ತೆ ಡೀಸೆಲ್ ಅಲ್ಲಿ ಒಂಚೂರು ಇವರು ಸಹಕಾರವನ್ನು ಕೊಟ್ಟಿದ್ದ ಕೇಂದ್ರ ಏನ್ ಕಡಿಮೆ ಮಾಡಿತ್ತು ಅದ್ರ ಜೊತೆ ಇವ್ರದ್ದು ಕಡಿಮೆ ಆಗಿದ್ರೆ ಜನರ ಜೇಬಿ ಕತ್ರಿಗೆ ಬೀಳೋದು ಒಂದ್ ಸ್ವಲ್ಪ ಕಡಿಮೆ ಆಗ್ತಾ ಇತ್ತು, ಜನರಿಗೆ ಒಂದ್ ಸ್ವಲ್ಪ ಅನುಕೂಲ ಆಗ್ತಾ ಇತ್ತು. ಅದನ್ನ ಮಾಡ್ಲಿಲ್ಲ ಇವರು.
ಮತ್ತೆ ಮೆಟ್ರೋ ದರವನ್ನ ಇದ್ದಕ್ಕಿದ್ದಾಗೆ ಏರಿಕೆ ಮಾಡಿದ್ರು. ಬಸ್ಸಿನ ದರ ಕೂಡ ಏರಿಕೆ ಆಗಿದೆ. ಮತ್ತೆ ದಿನನಿತ್ಯ ಬಳಕೆ ಆಗುವಂತ ಎಲ್ಲ ದಿನನಿತ್ಯ ಏನು ಜೀವನಕ್ಕೆ ಬೇಕಾಗಿರುವಂತ ಎಲ್ಲ ವಸ್ತುಗಳ ಬೆಲೆನೂ ಜಾಸ್ತಿ ಆಗಿದೆ. ಇವುಗಳಲ್ಲಿ ಆ ದುಡ್ಡನ್ನ ಇಲ್ಲಿಗೆ ಡೈವರ್ಟ್ ಮಾಡಿದ್ರೆ, ಆ ದುಡ್ಡನ್ನ ಇಲ್ಲಿ ಬಳಸ್ಕೊಂಡಿದ್ರೆ ಶಬಾಸ್ಗಿರಿಯಲ್ಲಿ ಕೊಡ್ಬೋದಾಗಿತ್ತು. ಇವರಿಗೆ ಯಾವಾಗ ಏನು ಜನಾನುರಾಗಿ ಮತ್ತೆ ಜನಕ್ಕೆ ಬೇಕಾಗಿರುವಂತಹ ಅಭಿವೃದ್ಧಿಗೆ ಬೇಕಾಗಿರುವಂತಹ ಒಂದು ಕಾರ್ಯಕಲಾಪಗಳಿಗೆ ಇವರಿಗೆ ದುಡ್ಡು ಇರೋದಿಲ್ಲ, ಖಜಾನೆ ಖಾಲಿ ಇರ್ತದೆ, ಗ್ಯಾರಂಟಿಗಳಿಗೆ ಖಾಲಿ ಆಗೋಗ್ತದೆ. ಆ ಗ್ಯಾರಂಟಿಗಳು ಬೇಕಾಗೇ ಇರ್ಲಿಲ್ಲ, ಪುಕ್ಸಟ್ಟೆಯನ್ನು ಕೊಡೋದನ್ನ ನಿಲ್ಸ್ಬೋದಾಗಿತ್ತು. ಅದಕ್ಕೆ ಇವರಿಗೆ ದುಡ್ಡನ್ನ ಅವನಿಸೋದೆ ಮತ್ತೆ ಅದನ್ನ ಒದಗಿಸೋದೆ ತುಂಬಾ ಕಷ್ಟ ಆಗಿದೆ. ಅಂತ ಸಂದರ್ಭದಲ್ಲಿ ಇವರು ಏನು ಐಷಾರಾಮಿ ಜೀವನವನ್ನ ಮತ್ತೆ ಏನು ಏನ್ ಹೇಳ್ಬೋದು ಅಂದ್ರೆ ಒಂದು ರೆಸಾರ್ಟ್ ಜೀವನವನ್ನ ನಡೆಸ್ಲಿಕ್ಕೆ ಇವ್ರಿಗೆ ಏನೇನ್ ಬೇಕೋ ಅದೆಲ್ಲ ಅದಕ್ ಮಾತ್ರ ದುಡ್ಡಿದೆ. ಆದ್ರೆ ಜನರ ಸಂಕಷ್ಟಗಳಿಗೆ ಸ್ಪಂದಿಸೋದಕ್ಕೆ ದುಡ್ಡಿಲ್ಲ. ಏನು ಒಂದು ಆಸ್ಪತ್ರೆಯನ್ನ ಮೇಲ್ದರ್ಜೆಗೆ ಏರಿಸಬಹುದು, ಮತ್ತೆ ಸರ್ಕಾರಿ ಆಸ್ಪತ್ರೆಗಳಿಗೆ ಕೊಡ್ತಾ ಇರುವಂತಹ ಸವಲತ್ತುಗಳು ಅಥವಾ ಇನ್ನೇನು ಇನ್ಶೂರೆನ್ಸ್ ಸ್ಕೀಮ್ಗಳಿರ್ಬೋದು. ಜನಕ್ಕೆ ಏನ್ ಬೇಕ್ರಿ? ಮುಖ್ಯವಾಗಿ 3-4 ವಿಚಾರ ಬೇಕು. ಒಂದು, ಸರಿಯಾದಂತಹ ಮತ್ತೆ ತುಂಬಾ ಸ್ಟ್ಯಾಂಡರ್ಡ್ ಆಗಿರುವಂತ ಎಜುಕೇಶನ್, ಶಿಕ್ಷಣವನ್ನ ಅದನ್ನ ಫ್ರೀಯಾಗಿ ಹೇಗ್ ಕೊಡ್ಬೋದು, ಸ್ಟ್ಯಾಂಡರ್ಡ್ ಆಗಿ ಹೇಗ್ ಕೊಡ್ಬೋದು ಅದನ್ನ ಆಲೋಚನೆ ಮಾಡ್ಬೋದು. ಮತ್ತೆ ಆರೋಗ್ಯ ಕ್ಷೇತ್ರದಲ್ಲಿ ಹೇಗೆಲ್ಲ ಸುಧಾರಣೆ ತರ್ಬೋದು, ಮತ್ತೆ ಅಲ್ಲಿಗೆ ಹೇಗೆ ದುಡ್ಡು ಅವನಿಸಿ ಜನಕ್ಕೆ ಏನು ಕೋಟ್ಯಾಂತರ ರೂಪಾಯಿ ಖಾಸಗಿ ಆಸ್ಪತ್ರೆಗಳಲ್ಲಿ ಆಗೋದನ್ನ ಬರೀ ಸಾವಿರಾರು ರೂಪಾಯಿಗಳಲ್ಲಿ ಹೇಗೆ ಮಾಡ್ಬೋದು, ಅದಕ್ಕೆ ದುಡ್ಡನ್ನ ಡೈವರ್ಟ್ ಮಾಡೋಣ. ಇಲ್ಲ, ಇವರಿಗೆ ಇವರ ಮನೆ, ಇವರ ಕಾರು, ಇವರ ಐಷಾರಾಮಿ ಜೀವನ, ಇವ್ರಿಗೆ ಬೇಕಾಗಿರುವಂತ ರೆಸಾರ್ಟ್ ಲಕ್ಸುರಿ ತನದ ಒಂದು ಜೀವನ ನಡೆಸಬೇಕು. ಅದಕ್ಕೆ ಏನೆಲ್ಲ ಬೇಕು? ನನ್ನ ಅನಿಸಿಕೆ ಪ್ರಕಾರ ಅವ್ರಿಗೆ 40,000 ತುಂಬಾ ಜಾಸ್ತಿನೇ. ಏನಕ್ಕೆ ಬೇಕು ಅವ್ರಿಗೆ ಸ್ಯಾಲ್ರಿ ಅಂತ ನನಗೆ ಅರ್ಥ ಆಗ್ತಿಲ್ಲ. ನೀವು ತಪ್ಪನ್ಸ್ಬೋದು, ಆದ್ರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ನೋಡಿ. ಎಲ್ರಿಗೂ ಎಲ್ಲಾದ್ರಲ್ಲೂ ಎಲ್ಲಾ ತರದಲ್ಲೂ ಅವ್ರು ಸೇರ್ಬೇಕಾದ್ರು ಸೇರ್ತಾ ಇರ್ತದಪ್ಪ. ಈ 40,000 ನಂಬ್ಕೊಂಡು ಯಾರು 40,000ಕ್ಕೋಸ್ಕರ ಶಾಸಕರಾಗ್ತೀನಿ ಅನ್ನೋರು ಯಾರು ಇಲ್ಲ. ಅವ್ರದ್ದೇ ಬೇರೆ ಆದಂತ ಎಲ್ಲ ಇರ್ತದೆ. ಆಮೇಲೆ ಶಾಸಕರ ನಿಂತ್ಕೋಬೇಕಂದ್ರೆ ಅವ್ನು ಎಲ್ಲಾ ತರದಲ್ಲೂ ತಾಕತ್ತಿದ್ರೇನೆ ಅಲ್ಲಿಗೆ ಅವನಿಗೆ ಶಾಸಕನಾಗಿ ನಿಂತ್ಕೊಳ್ಳೋಕ್ಕೂ ಅವಕಾಶ ಕೊಡ್ಲಿಕ್ಕೆ ಆಗ್ತದೆ. ಏನ್ ಆರ್ಥಿಕವಾಗಿ, ಜಾತಿವಾದದಲ್ಲಿರ್ಬೋದು, ಎಲ್ಲಾ ರೀತಿಯಲ್ಲ ಅವನು ಸಶಕ್ತನಾಗಿದ್ರೇನೆ ಅವನಿಗೋಸ್ಕರ 40,000ಕ್ಕೋಸ್ಕರ ಅವನು ಬೇಡ್ತಾನೆ ಅನ್ನೋದು ಇದೊಂಥರ ಅಪಹಾಸ್ಯ. ಇದನ್ನ ಒಪ್ಕೊಳ್ಳಿಕ್ ಸಾಧ್ಯನೇ ಇಲ್ಲ. ಅದ್ರ ಬದಲು ಜನರ ಸಂಕಷ್ಟಗಳಿಗೆ ಆ ದುಡ್ಡನ್ನ ಬಳಸಿದ್ರೆ ತುಂಬಾ ಒಳ್ಳೇದಾಗ್ತದೆ. ಏನೀಗ ಮೆಟ್ರೋ ದರ ಇಳಿಸ್ಬೋದು, ಬಸ್ ಟಿಕೆಟ್ಗಳು ಏನು ಮಹಿಳೆಯರಿಗೆ ಮಾತ್ರ ಉಚಿತ ಮಾಡಿ, ಪುರುಷರು ಅದೇ ಇಲ್ಲಿ ಡಬಲ್ ಕಿತ್ಕೊಳ್ಳೋದು, ಮಹಿಳೆಯರಿಗೆ ಉಚಿತ ಅನ್ನೋದು, ಅದೆಲ್ಲ ನಮ್ ಕಡಿಮೆ ಮಾಡಿದ್ರೆ ಸರಿ ಹೋಗ್ತದೆ. ಮತ್ತೆ ಆಸ್ಪತ್ರೆಗಳನ್ನ ಮೇಲ್ದರ್ಜೆಗೇರಿಸಿ ಅಲ್ಲಿ ಕೊಡುವಂತ ಸವಲತ್ತುಗಳನ್ನ, ಒಂದು ಅಂತಾರಾಷ್ಟ್ರೀಯ ಗುಣಮಟ್ಟದ ಒಂದು ಸವಲತ್ತುಗಳನ್ನ ಇದೇ ದುಡ್ಡನ್ನ ಅಲ್ಲಿ ಬಳಕೆ ಮಾಡ್ಕೋಬಹುದು ಅಂತ ನನ್ನ ಅನಿಸಿಕೆ. ಜೊತೆಗೆ ಭರತ್ ಅವರು ಇನ್ನೊಂದೇನು ಅಂದ್ರೆ, ಈಗ ನಮಗ್ ಗೊತ್ತಿದೆ ಸರ್ಕಾರ ಕೊಟ್ಟಿರುವಂತ ಗ್ಯಾರಂಟಿ ಯೋಜನೆಗಳು, ಈ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರದಲ್ಲಿ ದುಡ್ಡೇ ಇಲ್ಲ ಅಂತ ಹೇಳುವಂತಹ ಒಂದಷ್ಟು ವಾದ ವಿವಾದಗಳು ನಾವು ನೋಡ್ತಾ ಇದೀವಿ ದಿನನಿತ್ಯ. ವಿರೋಧ ಪಕ್ಷ ಅದಕ್ಕೆ ವಿರೋಧ ಮಾಡುವಂತದ್ದು, ಟೀಕೆ ಮಾಡುವಂತದ್ದು, ಇದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಈಗ ವಿರೋಧ ಪಕ್ಷ ಏನಿದೆ ಇದು ತನ್ನ ಆಡಳಿತ ಪಕ್ಷವಾಗಿದ್ದಂತ ಸಂದರ್ಭದಲ್ಲಿ ಕೂಡ ವೇತನವನ್ನ ಹೆಚ್ಚಿಗೆ ಮಾಡ್ಬೇಕು ಅಂತ ಇತ್ತು. ಆದ್ರೆ ಈಗ ವಿರೋಧಿಸ್ತಾ ಇದೆ. ಸರ್ಕಾರಗಳು ಆ ಸಂದರ್ಭಕ್ಕೆ ಬೇಕಾದಂಗೆ ಅವರ ಮಾತುಗಳನ್ನ ಚೇಂಜ್ ಮಾಡ್ಕೊಳ್ತಾರಾ ಅಂತ ನೋಡಿ. ಇದೇನಂತ ಈ ಒಂದೊಂದು ವಿಚಾರಗಳಲ್ಲಿ ಇವರು ಪಕ್ಷಗಳ ನೆನಪಿಗೆ ಬರೋದಿಲ್ಲ, ಸಿದ್ಧಾಂತಗಳ ನೆನಪಿಗೆ ಬರೋದಿಲ್ಲ. ಈ ಅಡ್ಜಸ್ಟ್ಮೆಂಟ್ ಮತ್ತೆ ಒಬ್ಬರಿಗೊಬ್ರು ಒಳ ಒಪ್ಪಂದಗಳನ್ನ ಮಾಡ್ಕೊಂಡಿದೆ. ಯಾವ್ದು ಅವರಿಗೆ ಅನುಕೂಲ ಆಗುವಂತ ಯಾವ್ದೇ ವಿಚಾರ ಇದ್ರು ಯಾರನ್ನು ಪ್ರಶ್ನೆ ಮಾಡೋದಿಲ್ಲ. ಇಲ್ಲಿ ಸರ್ಕಾರಗಳು ಮತ್ತೆ ಪಕ್ಷಗಳ ಭೇದ ಎಲ್ಲ ಮರ್ತೋಗ್ತಾರೆ. ಯಾಕಂದ್ರೆ ಅವ್ರಿಗೆ ಅನುಕೂಲ ಆಗ್ಬೇಕಲ್ಲ. ಬಹಳಷ್ಟು ವಿಚಾರಗಳಲ್ಲಿ ಹೀಗೆ ಆಗ್ತದೆ. ಏನು ಅವ್ರಿಗೆ ಲಾಭ ಆಗುವ ವಿಚಾರಗಳಲ್ಲಿ ಯಾರನ್ನು ಚಕಾರ ಎತ್ತೋದಿಲ್ಲ. ಅಲ್ಲಿ ವಿರೋಧ ಪಕ್ಷ ಮಾಡ್ಬೇಕಾಗಿರುವಂತ ಕೆಲಸ ನಿಜವಾಗ್ಲೂ ವಿರೋಧ ಪಕ್ಷ ಮಾಡ್ಬೇಕು. ವಿರೋಧ ಪಕ್ಷದವರು ಅರ್ಥ ಮಾಡ್ಕೋಬೇಕಾಗ್ತದೆ. ಏನು ಇದು ನಿಜವಾಗ್ಲೂ ಬೇಕಾಗಿದ್ಯಾ, ಇದು ಅವಶ್ಯಕತೆ ಇದೆಯಾ, ಏನ್ ನಿಜವಾಗ್ಲೂ ಶಾಸಕರು ಅಷ್ಟೊಂದು ಬರಗೆಟ್ಟಿದಾರ ಅನ್ನೋದ್ನೆಲ್ಲ ಅವ್ರೊಂಥರ ವಿಚಾರ ಮಾಡಿ ಇದನ್ನ ವಿರೋಧಿಸ್ಬೇಕಾಗಿತ್ತು. ಬಟ್ ನೀವು ಹೇಳ್ತಿರೋ ಪ್ರಕಾರ ವಿಧಾನ ಪರಿಷತ್ನ ಏನು ವಿಧಾನಸಭೆಯ ಉಪ ನಾಯಕರೇ ಇದನ್ನ ಕೇಳಿದ್ದಾರೆ ಅನ್ನೋದು, ವಿರೋಧ ಪಕ್ಷದ ಉಪ ನಾಯಕರೇ ಕೇಳಿದ್ದಾರೆ ಅನ್ನೋದೇ ಒಂಥರ ತುಂಬಾ ಅಪಹಾಸ್ಯ ಅನಿಸ್ತಾ ಇದೆ. ಅಂದ್ರೆ ಅವ್ರ ಆಡಳಿತ ಪಕ್ಷದಲ್ಲಿದ್ದ ಸಂದರ್ಭದಲ್ಲಿ ಅವರೇ ಈ ಮಾತನ್ನ ಹೇಳಿರುವಂತದ್ದು. ಆದ್ರೆ ಈಗ ಹೆಂಗೆ ಅಂದ್ರೆ ವಿರೋಧ ಪಕ್ಷ ಅದನ್ನ ವಿರೋಧ ಮಾಡೇ ಮಾಡುತ್ತೆ.
ಯಾಕೆಂದ್ರೆ ಆಡಳಿತ ಪಕ್ಷದಲ್ಲಿದ್ದಂತ ಸಂದರ್ಭದಲ್ಲಿ ಒಂಥರ ಮಾತುಗಳು, ವಿರೋಧ ಪಕ್ಷಕ್ಕೆ ಬಂದಂತ ಸಂದರ್ಭದಲ್ಲಿ ಒಂದ್ ರೀತಿ ಮಾತುಗಳು, ಅದು ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ. ಈ ರೀತಿ ನೋಡಿದಾಗ ಎಲ್ಲೋ ಒಂದು ಕಡೆ ಕೊನೆಗೆ ಬರುವಂತದ್ದು ಜನಸಾಮಾನ್ಯರ ಮೇಲೆನೆ. ಆ ತೆರಿಗೆ ಅಂದ್ರೆ ಟ್ಯಾಕ್ಸ್ ವಿಚಾರದಲ್ಲಿ ಇರ್ಬೋದು, ಈ ತರ ಬೆಲೆ ಏರಿಕೆ ವಿಚಾರದಲ್ಲಿ ಇರ್ಬೋದು. ಇದನ್ನೆಲ್ಲ ನೋಡಿದಾಗ ಒಟ್ಟಾರೆಯಾಗಿ ಏನೇ ಹೇಳ್ತೀರಾ? ಈಗ ಸಭಾಧ್ಯಕ್ಷರು ಒಂದು ಹೇಳಿಕೆ ಕೊಟ್ಟಿದ್ರು, ಬಹಳಷ್ಟು ಜನ ಏನು ಗೈರು ಹಾಜರಾಗ್ತಾ ಇದ್ದಾರೆ, ಅವ್ರನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೋಸ್ಕರ ಈ ಎಲ್ಲಾ ವ್ಯವಸ್ಥೆಗಳನ್ನ ವಿಧಾನಸೌಧದಲ್ಲಿ ಮಾಡ್ತಾ ಇದೀವಿ, ರಿಕ್ಲೈನರ್ಸ್, ಈ ಮತ್ತೆ ಒಳ್ಳೆ ಸೋಫಾಗಳು, ಮಸಾಜ್ ಮಾಡುವಂತ ಸೋಫಾಗಳನ್ನೆಲ್ಲ ಇಡ್ತಾ ಇದೀವಿ ಅಂತ. ಅಲ್ರಿ, ಈಗ ಯಾವುದೋ ಒಬ್ಬ ಮತದಾರ, ಉದಾಹರಣೆಗೆ ಈ ಸಹಕಾರಿ ಬ್ಯಾಂಕ್ಗಳಲ್ಲಿ ಒಬ್ಬ ಮತದಾರ 3 ಏನು ಜನರಲ್ ಬಾಡಿ ಮೀಟಿಂಗ್ ಹೋಗ್ಲಿಲ್ಲ ಅಂದ್ರೆ ಏನು ವಾರ್ಷಿಕ ಮೀಟಿಂಗ್ ಆಗ್ತದೆ, ಮೂರನೇದ ನಂತರ 4ನೇದಕ್ಕೆ ಅವನ ಹೆಸರೇ ಇರೋದಿಲ್ಲ, ಮತ್ತೆ ಅವನ ಓಟ್ ಇರೋದಿಲ್ಲ. ಹಾಗೆ ಇವ್ರಿಗೂ ಅಷ್ಟೇ, ಇವ್ರೇನು ಆಕಾಶದಿಂದ ಉದ್ರಿಲ್ಲ. ಇವರೆಲ್ಲ ಎಷ್ಟೋ ಜನರ ಮಧ್ಯದಲ್ಲಿ ಇವ್ರು ಯಾರೋ ಒಬ್ರು ಮಾತ್ರನೇ ಲಕ್ಷಾಂತರ ಜನನ ಪ್ರತಿನಿಧಿಸುವಂತ ಅವಕಾಶ ಸಿಕ್ಕಿರ್ತದೆ, 5-6 ಲಕ್ಷ ಜನನ ಪ್ರತಿನಿಧಿಸುವಂತ ಅವಕಾಶ ಸಿಕ್ಕಿರೋರು. ಇವ್ರು ಬೇರೆ ಯಾವ್ದು ಕೆಲಸ ಇಲ್ಲ. ಇವ್ರಿಗಿರ್ಬೇಕಾಗಿರೋ ಕೆಲಸ ಜನಪರ ಕಾಳಜಿಯನ್ನು ಇಟ್ಕೊಂಡು ಅವರ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ, ಅವ್ರ ಕ್ಷೇತ್ರದಲ್ಲಿ ಆಗ್ಬೇಕಾಗಿರುವಂತ ಕೆಲಸ, ಮತ್ತೆ ಆ ಕ್ಷೇತ್ರದಲ್ಲಿರುವಂತ ಯಾವ್ಯಾವ ಜನಾಂಗದ ಯಾವ್ಯಾವ ಜನರ ಸಂಕಷ್ಟಗಳಿದೆ, ಯಾವ್ಯಾವ ಇಲಾಖೆಗಳಲ್ಲಿ ಏನೇನು ಹಿಂದೆ ಇದೆ ಇಲಾಖೆಗಳು, ಅದ್ರ ಕುರಿತಾಗಿ ವಿಧಾನಸಭೆಗೆ ಹೋಗಿ ಚರ್ಚೆ ಮಾಡುವಂತ ಕೆಲಸವನ್ನ ಮಾಡ್ಲಿಕ್ಕೆ ವಿಧಾನಸಭೆಯ ಅಧಿವೇಶನಗಳಿಗೆ ಕರೆಯೋದು. ಅವ್ರಿಗೆ ಅದಕ್ಕಿಂತ ದೊಡ್ಡ ಕೆಲಸ ಇನ್ನೇನು ಇರೋದಿಲ್ಲ. ವರ್ಷ ಪೂರ್ತಿ ಕರೀತಾರ? ಇಲ್ಲ. ವರ್ಷದಲ್ಲಿ 3-4 ಸಭೆ ವಿಧಾನ ಮಂಡಲವನ್ನ ಕರೀತಾರೆ, ವಿಧಾನಸಭೆಯ ಅಧಿವೇಶನಗಳನ್ನ. ಆ ಸಭೆಗೂ ಹೋಗದೆ ಇರುವಷ್ಟ ಬಿಸಿ ಇರೋರ್ನ ನಿಜವಾಗ್ಲೂ ಕಾನೂನಲ್ಲಿ ಬದಲಾವಣೆ ತರಬೇಕು. ಯಾರು 3 ದಿನಕ್ಕಿಂತ ಹೆಚ್ಚಾಗಿ ಬರೋದೇ ಇಲ್ಲ, ಒಟ್ಟಾರೆಯಾಗಿ 3 ದಿನಕ್ಕಿಂತ ಜಾಸ್ತಿ ಯಾರ್ಯಾರು ಆಕ್ಸಿಡೆಂಟ್ ಆಗ್ತಾರೋ ಅವ್ರದ್ದು ಆಟೋಮೆಟಿಕಲಿ ಅವರ ಶಾಸಕ ಸ್ಥಾನ ಅನೂರ್ಜಿತಗೊಳ್ಬೇಕು. ನೋಡಿ, ಆಗ ಯಾರ್ಯಾರು ಬರಲ್ಲ ಅಂತ ನೋಡ್ಕೊಳ್ಳಿ, ಅವಾಗ ಎಲ್ರು ಬರ್ತಾರೆ. ಜನಸಾಮಾನ್ಯಗೊಂದು ನ್ಯಾಯ, ಜನಪ್ರತಿನಿಧಿಗೊಂದು ನ್ಯಾಯ. ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದರೆ ಯಾವ ಅಕಾಡೆಮಿಗೆ ಹೋಗಬೇಕು, ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ 15 ವರ್ಷದಿಂದ ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಬರ್ತಾ ಇದ್ದೀವಿ. ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ, ಅಂದರೆ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್. ನಾವು ನೀಟ್ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು CET ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಕ್ರ್ಯಾಶ್ ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ. ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಪ್ರತಿದಿನವೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಅದು ಇವತ್ತೇನು ನಾವು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ, ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್. ಮಕ್ಕಳು ಒಂದ್ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು, ಆ ಥರ ವ್ಯವಸ್ಥೆ ಮಾಡಿರ್ತೀವಿ. ತೆಲಂಗಾಣ, ಆಂಧ್ರ, ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ 1 ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಮಾದರಿ ಎಕ್ಸಾಮ್ನ ಒಂದು 15-20 ಎಕ್ಸಾಮ್ ಕೊಡ್ತೀವಿ ನಾವು.